ಈಗ ಸ್ವಲ್ಪ ಸೈಲೆಂಟ್ ಅಣ್ಣ. ನಿನ್ನೆ ದಿನ ನಮ್ಮ ರಾಜ್ಯದ ಒಂದು ಕಾಲದಲ್ಲಿ ಅತ್ಯಂತ ಪ್ರತಿಷ್ಠವಾದಂಥ ಒಂದು ಉದ್ಯಮ, ಸಾವಿರಾರು ಜನ ಉದ್ಯೋಗವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಸಾವಿರಾರು ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಾ ಇದ್ದಂಥ ಒಂದು ಉದ್ಯಮವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದಾರೆ. ನಿನ್ನೆ ದಿನ ಸುಮಾರು 3.5 ಗಂಟೆಗಳ ಕಾಲ ನಿರಂತರವಾಗಿ ಚರ್ಚೆ ಮಾಡಿದ್ದೇನೆ. ಆ HMTಯ ಹಲವಾರು PSU ಸಂಸ್ಥೆಗಳ ಅವರ ಒಂದು ಸಂಸ್ಥೆಗಳೇನಿದೆ, ಹರಿಯಾಣದಲ್ಲಿರ್ಬೋದು, ಹೈದರಾಬಾದ್ನಲ್ಲಿರ್ಬೋದು, ಬೆಂಗಳೂರದಿರ್ಬೋದು, ಇದು ಎಲ್ಲದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಪಡೆದಿದ್ದೇನೆ. ಅವರಿಗೆ 1 ತಿಂಗಳು ಸಮಯ ಕೊಟ್ಟಿದ್ದೇನೆ. ಕೆಲವು ರಿವೈವಲ್ಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಅಂತಿಲ್ಲ, ಯಾಕೆಂದರೆ ಅವ್ರಿಗೆ ಸಂಬಳ ಕೊಡಲಿಕ್ಕೂ ದುಡ್ಡಿಲ್ಲ, ಆ ಪರಿಸ್ಥಿತಿಲಿದೆ. ಇದಕ್ಕೆ ನರೇಂದ್ರ ಮೋದಿಯವರು ಕಾರಣ ಅಲ್ಲ, ನಾನು ಕಾರಣ ಇಲ್ಲ. ಇದು ಈ ಸಂಸ್ಥೆಯನ್ನು ಹಾಳು ಮಾಡಿರ್ತಕ್ಕಂಥದ್ದು ಹಲವಾರು ವರ್ಷಗಳ ಹಿಂದೆನೇ ಹಾಳು ಮಾಡಿಟ್ಟಿದ್ದಾರೆ. ಒಂದು ಕಾಲದಲ್ಲಿ ಪ್ರತಿನಿತ್ಯ ಬೆಂಗಳೂರು ನಗರದಲ್ಲಿ ITI ಇರ್ಬೋದು, HMT ಇರ್ಬೋದು, HAL ಇರ್ಬೋದು, NGF ಇರ್ಬೋದು, ಈ ಒಂದು ಉದ್ಯಮಗಳಿಗೆ ನೂರಾರು ಬಸ್ಗಳ ಮುಖಾಂತರ ಆ ಒಂದು ಸಂಸ್ಥೆಯಲ್ಲಿ ಪ್ರಯಾಣಕ್ಕೆ ಏರ್ಪಾಡು ಮಾಡಿದ್ರು ನೌಕರರಿಗೆ. ಇವತ್ತು ಅಂಥ ದಿನಗಳಿಲ್ಲ, ಇವತ್ತು ಸಂಪೂರ್ಣ ನಾಶ ಮಾಡಿದ್ದಾರೆ. ಅದರಿಂದ ನಾನು ನಿನ್ನೆ ದಿನ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡಲಿಕ್ಕೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವರ ಪ್ರಮುಖರ ಸಭೆಯನ್ನು ಮಾಡಿದ್ದೇನೆ. ಮಾಹಿತಿಗಳು ಕೊಟ್ಟಿದ್ದಾರೆ. ಇವತ್ತು ಸಹ ದೊಡ್ಡ ಮಟ್ಟದ ನಷ್ಟದಲ್ಲಿದೆ. ನಮಗೆ ಇಲ್ಲಿ ರಾಜ್ಯದಲ್ಲಿ ಈ ಸರ್ಕಾರದಿಂದ ನಾನು ಏನೂ ಸಹಕಾರ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಡ್ಕೊತಿರ್ತಕ್ಕಂಥ ರೀತಿ ನೋಡಿದಾಗ ಈ ಸರ್ಕಾರಕ್ಕೆ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರ ಮಾಡೋದಾಗಲಿ, ಹಲವಾರು ಉದ್ಯಮಗಳು ಮಹಾರಾಜರ ಕಾಲದಲ್ಲಿ, ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಸಂಸ್ಥೆಗಳನ್ನು ಏನು ಪ್ರಾರಂಭ ಮಾಡಿದ್ರು ಉದ್ಯಮಗಳನ್ನು, ಅದೆಲ್ಲವನ್ನು ನಾಶ ಮಾಡಲಿಕ್ಕೆ ಕಾರಣಕರ್ತರು ಯಾರಿದ್ದಾರೆ ಅಂತಕ್ಕಂಥದ್ದು ಚಿಂತನೆ ಮಾಡಬೇಕು ಅಷ್ಟೇ ಅಲ್ಲ. ಇವತ್ತು ಉದಾಹರಣೆಗೆ HMT ಸುಮಾರು 500 ಎಕರೆ ಭೂಮಿ HMTಗೆ ಮಹಾರಾಜರ ಕಾಲದಲ್ಲಿ, ಅದು ಪೀಣ್ಯ ಪ್ಲಾಂಟೇಷನ್ ಅಂತಕ್ಕಂಥದ್ದು ಅರಣ್ಯ ಭೂಮಿ, ಅದನ್ನು ಒಂದು ಉದ್ಯಮಕ್ಕೆ ಅನುಕೂಲ ಆಗಲಿ ಅಂತೇಳಿ ಭೂಮಿ ಕೊಟ್ಟಂಥದ್ದೇನಿದೆ, ಅಂಥ ಒಂದು ಭೂಮಿಯನ್ನು ಸುಮಾರು 115 ಎಕರೆ ಭೂಮಿಯನ್ನು 2000 ಅಂತರದಲ್ಲಿ, ಆ ಸಂದರ್ಭದಲ್ಲಿ ಅವಧಿಗಳಲ್ಲಿ 115 ಎಕರೆ ಭೂಮಿ ಖಾಸಗಿಯವರಿಗೆ ಬೇಕಾದಂಥ ರೀತಿಯಲ್ಲಿ ಮಾರಾಟ ಮಾಡ್ಕೊಂಡಿದ್ದಾರೆ. ಇಲ್ಲಿ ಈ ಸಂಸ್ಥೆಗಳಿಂದ ಈ ಒಂದು ಉದ್ಯಮಗಳೇನಿದ್ದಾವೆ, ಸಾರ್ವಜನಿಕ ಉದ್ಯಮಗಳು, ಈ ಆಸ್ತಿಗಳನ್ನು ಮಾರಾಟ ಮಾಡೋದು ಇವತ್ತು ಹಲವಾರು ರೀತಿಯಲ್ಲಿ ಅವರವರ ಪಾಕೆಟ್ ತುಂಬಿಸ್ಕೊಳ್ಳೋದೇ ನಡೆದೋಗಿದೆ. ಇದು ಭಾಳ ಕಠಿಣವಾದಂಥ ಸಮಸ್ಯೆಗಳಿದೆ. ನಾನು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು PSU ಯೂನಿಟ್ಗಳನ್ನು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮಾಡಿಲ್ಲ. ನನ್ನನ್ನು ಸಾಧ್ಯವಾದ ಮಟ್ಟಿಗೆ ಈ ಒಂದು ಸಂಸ್ಥೆಗಳನ್ನು ಉಳಿಸಬೇಕು ಅಂತಕ್ಕಂಥದ್ದು ನನ್ನ ನಿಲುವಿಟ್ಟುಕೊಂಡಿದ್ದೇನೆ. ಮಾಹಿತಿಗಳನ್ನು ಪಡೀತಾ ಇದ್ದೇನೆ. ಇನ್ನೂ 10 ದಿವಸಗಳ ಕಾಲ ನಾನು ಮಂತ್ರಿಯಾಗಿ ಅಧಿಕಾರಿಯನ್ನು ಸ್ವೀಕಾರ ಮಾಡಿದ್ದೇನೆ. ಮಾಹಿತಿಗಳನ್ನು ಪಡಿಬೇಕು. ಯಾವ ರೀತಿ ಇದಕ್ಕೆ ಒಂದು ರಿವೈವಲ್ ಕೊಡಬೇಕಾಗ್ತದೆ, ಮಾಡಿಫಿಕೇಷನ್ ಮಾಡಬೇಕಾಗ್ತದೆ, ಇದೆಲ್ಲದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಬರ್ತೀನಿ. ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀರಾ ಸರ್? ಇವತ್ತೇನು ಅಭ್ಯರ್ಥಿ ಬಗ್ಗೆ ಏನಾದ್ರು ಚರ್ಚೆ ಮಾಡ್ತೀರಾ? ಏನಿಲ್ಲ, ಯಾವ ಅಭ್ಯರ್ಥಿ ನಿಧಾನಕ್ಕೆ ಮಾಡಿ ನನಗೇನು ಆ ಥರ ಇಲ್ಲ. ಪದೇ ಪದೇ ಹೋಗ್ತಾ ಇದ್ದಾರೆ. ಹಿಡ್ಕೊಂಡಿದ್ದಾರೆ, ಹೋಗಿ ತಪ್ಪೇನಿದೆ? ಅವರೊಬ್ಬರು ಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಬೇರೆ, ಡಿಫ್ಯಾಕ್ಟ್ ಚೀಫ್ ಮಿನಿಸ್ಟ್ರು ಬೇರೆ, ಅವ್ರನ್ನ ಹೋಗಬೇಡಿ ಅಂತ ಹೇಳೋಕ್ಕಾಗತ್ತಾ? ಅಟ್ಲೀಸ್ಟ್ ಚನ್ನಪಟ್ಟಣದ ಕಡೆ ಈಗಲಾದರೂ ಗಮನ ಹರಿಸಿರೋದಕ್ಕೆ ಅವ್ರ ಗಮನ ಅನ್ಸೋಣ. ರಾಜಕಾರಣ ಮಾಡಬೇಕು, ಮಾಡ್ತಾರೆ, ಬನ್ನಿ ನೋಡೋಣ. ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ has taken certain step. The errors which has happened in this exam, in this year, further they already
yesterday announced an inquiry under the head of our ISRO former chairman. Several issues are there. Let us see. Central government already taken the decision to take action against the mischief done by some individuals. For that already inquiry has started. And one last question to you, sir. Mr. Sindhu Huh? Sivana has been arrested, sir. No, that issue, why you ask me? Why you are asking me? That is not pertaining to me. Or it is not necessary to react for all those things. Law is there. Law, it will take its own course of action. Thank you. ಏನಣ್ಣ ಯಾರನ್ನ ಏನಕ್ಕೆ ನನಗೇನು ಸಂಬಂಧ ಅವೆಲ್ಲ ಮಾತಾಡೋಣ ಬನ್ನಿ